ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ಛೇ, ಅವ್ನು ಯಾವೊಂದೋ ಮಾತು ಕಟ್ಕೊಂಡು ಈ ಕಾಡಲ್ಲಿ ಬಂದು ಸೇರ್ಕೊಂಡಿದೀವಿ. ಸಂಜೆಯಿಂದ ಹುಡುಕ್ತಾ ಇದೀವಿ, ಆಚೆ ಹೋಗೋ ದಾರಿನೇ ಗೊತ್ತಾಗ್ತಿಲ್ವಲ್ಲ. ಇವಾಗ ಏನ್ ಮಾಡೋದು? ತುಂಬಾ ಲೇಟ್ ಆಗೋಯ್ತು. ಮನೇಲಿ ಬೇರೆ ಎಲ್ರೂ ಕಾಯ್ತಿರ್ತಾರೆ. ಫೋನ್ ಮಾಡೋದಿಕ್ಕೆ ಫೋನ್ ನಲ್ಲಿ ನೆಟ್ವರ್ಕು ಸಿಗ್ತಾ ಇಲ್ಲ. ಓಹ್ ಕಾವೇರಿ, ನೀನಿಲ್ಲೇ ವೇಟ್ ಮಾಡು. ಎದು, ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಯಾವ್ದಾದ್ರು ರೂಟ್ ಸಿಕ್ಕಿದ್ರೆ ಬಂದು ಕಾವೇರಿನ ಕರ್ಕೊಂಡು ಹೋಗೋಣ. ಪ್ರೀತಮ್ ಸರ್, ಎದು, ಇವಾಗ ಬೇರೆ ಆಪ್ಷನ್ ಇಲ್ಲ. ಹುಷಾರ್ ಕಾವೇರಿ. ಯಾಕೆ ದೇವ್ರೆ, ನನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಪರೀಕ್ಷೆಗಳನ್ನ ಕೊಡ್ತಿದ್ಯಾ? ಏನ್ ಮಾಡಕ್ ಹೋದ್ರು ಇನ್ನೇನೋ ಆಗತ್ತೆ. ಪ್ರೀತಮ್ ಮುಖನ ನೋಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಅವ್ನು ಇಲ್ಲಿಗೆ ಬರೋ ತರ ಆಯ್ತು. ಎದು ಹತ್ರ ಏನೋ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ಯಾ? ಇದಕ್ ಸೊಲ್ಯೂಷನ್ನೇ ಇಲ್ವಾ? ಅಮ್ಮ, ಎದು, ಏನಾಯ್ತು? ಏನಿಲ್ಲ ಕಾವೇರಿ, ಅದು ಸ್ವಲ್ಪ ಕಾಲು ಹುಡುಕ್ತು ಅಷ್ಟೇ. ಅಯ್ಯೋ, ಅದೆಲ್ಲ ಬಿಡು. ನೀನು ಏನೋ ವಿಷಯ ಹೇಳ್ಬೇಕು ಅಂತಿದ್ಯಲ್ಲ, ಏನು ಅಂತ ಹೇಳು. ಎದು, ಅಪ್ರಿಯ ಸತ್ಯನ ಹೇಳ್ಬಾರ್ದು ಅಂತಾರೆ, ಆದ್ರೂ ನಾನು ಹೇಳ್ಬೇಕಾಗಿದೆ. ಇದನ್ನ ಹೇಳ್ದಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಸಮಾಧಾನ ಏನೂ ಇರಲ್ಲ. ನೀನು ನನ್ನ ಮದುವೆ ಆಗಕ್ಕೆ ತುದಿಕಾಲಲ್ಲಿ ನಿಂತಿದ್ಯಾ ಅಂತ ನನಗೆ ಗೊತ್ತು. ನಾನು ನಿನ್ನ ಮೇಲೆ ಏಕಾಏಕಿ ಪ್ರೀತಿ ಬಂದು ನಿನ್ನ ಮದುವೆ ಆಗ್ತಾ ಇಲ್ಲ, ಅಥವಾ ನಿನ್ನ ಕ್ಷಮಿಸಿದ್ದೀನಿ ಅಂತನೂ ಅಲ್ಲ. ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟನೇ ಇರಲಿಲ್ಲ. ನಿನ್ಮೇಲೆ ಸಿಕ್ಕಾಪಟ್ಟಿ ಕೋಪ, ದ್ವೇಷ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಪ್ರೀತು ಮೇಲೆ ತುಂಬಾ ಪ್ರೀತಿ ಇತ್ತು. ಅವನ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳಿ ಅವನ್ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರೆ ಅವನ ಜೊತೆನೆ ನನ್ನ ಲೈಫ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಹೀಗೆಲ್ಲ ಕನಸು ಕಟ್ಕೊಂಡಿದ್ರೆ ವಿಧಿ ನನ್ನ ಲೈಫಲ್ಲಿ ಬೇರೆನೆ ಆಟ ಆಡ್ಬಿಡ್ತು. ನೀನ್ ಮಾಡಿರೋ ತಪ್ಪು ನನ್ನ ಹೊಟ್ಟೆಲ್ ಬೆಳೀತಿದೆ. ನಾನೀಗ ಪ್ರೆಗ್ನೆಂಟು. ಈಗ ನನಗ್ ಬೇರೆ ದಾರಿ ಇಲ್ಲದೆ ನಿನ್ನನ್ನ ಒಪ್ಕೊಂಡೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ, ನನ್ನ ಜಾತಕದಲ್ಲಿ ಒಂದು ದೋಷ ಇತ್ತು. ನನ್ನ ಮದುವೆ ಆದವ್ರಿಗೆ ಆಯಸ್ಸು ಕಡಿಮೆ ಅಂತ. ಅದಕ್ಕೆ ನಿನ್ ಮೇಲಿದ್ದ ಸಿಟ್ಟಿಗೆ ನಿನಗ್ ಶಿಕ್ಷೆ ಕೊಡ್ಬೇಕು ಅಂತಾನೆ ಮದುವೆ ಆಗಕ್ ಒಪ್ಕೊಂಡೆ. ಆದ್ರೆ ನಾನು ಅದೇ ದ್ವೇಷದಲ್ಲಿ ನಿನ್ನ ಮದುವೆ ಆದ್ರೆ ನನಗೆ ನಿನಗೆ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ನನ್ ಸಿಟ್ಟು ದ್ವೇಷನ ಕಂಟ್ರೋಲ್ ಮಾಡ್ಕೊಂಡೆ. ಮನೇಲೂ ಎಲ್ಲಾ ದೋಷಕ್ಕೂ ಪರಿಹಾರ ಮಾಡಿಸಿದ್ದಾರೆ. ಈಗ ಯಾವ ಪ್ರಾಬ್ಲಮೂ ಇಲ್ಲ. ನನ್ನ ಹೊಟ್ಟೆಯಲ್ಲಿ ನಿನ್ ಮಗು ಬೆಳೀತಾ ಇದೆ. ನಿನ್ ಮಗುನ ಹೊಟ್ಟೆಲಿ ಇಟ್ಕೊಂಡು ಬೇರೆ ಯಾರೋ ಅದ್ರ ತಂದೆ ಅಂತ ಹೇಳೋದಕ್ಕೆ ನನ್ಗೆ ಮನ್ಸು ಬರ್ಲಿಲ್ಲ. ಆ ಮಗು ಅಪ್ಪ ಇಲ್ದೆ ಬೆಳೆಯೋ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಅಪ್ಪನ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ಇಲ್ದಿರೋ ಲೈಫ್ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಪಾಪ
ಯಾವುದು ತಪ್ಪು ಮಾಡಿಲ್ದಿರೋ ಆ ಮಗು ಯಾಕೆ ಸಫರ್ ಆಗ್ಬೇಕು ಅಂತ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ನಾನು ಹೇಳಿದ್ದನ್ನ ಕೇಳಿದ್ಮೇಲೆ ನಿನಗೆ ನನ್ನ ಮದುವೆ ಆಗ್ಬೇಕು ಅಂತ ಮನ್ಸಿದ್ರೆ ಮದುವೆ ಆಗೋಣ. ಯದು, ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಯದು 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 ಏನಾಯ್ತು? ಎದ್ದೇಳು ಯದು. ಯದು, ಕಾವೇರಿ ಏನಾಯ್ತು? ಗೊತ್ತಿಲ್ಲ ಪ್ರೀತು, ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿದ್ದಾನೆ. ಯದು ಯದು ಕಾವೇರಿ ಏನೋ ಗಾಯ ಆಗಿದೆ. ಮೇ ಬಿ ಹಾವು ಕಚ್ಚಿರ್ಬೇಕು. ಯದು ಯದು ಪ್ರೀತು, ಇವಾಗ ಏನ್ ಮಾಡೋದು? ಡೋಂಟ್ ವರಿ ಕಾವೇರಿ, ನಾನು ಹೋಗಿದ್ದ ದಾರಿಯಲ್ಲಿ ಒಂದ್ ಮನೆ ನೋಡ್ದೆ. ಅಲ್ಲಿಗೆ ಹೋದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಬಾ. ಪೂರ್ಣಿ, ಇದೇನೇ ಇದು ಇಷ್ಟೊತ್ತಾಯ್ತು, ಇನ್ನು ಕಾವೇರಿ ಬಂದಿಲ್ವಲ್ಲ? ಮುತ್ತೈದೆಯವರೆಲ್ಲ ಬರೋ ಟೈಮ್ ಆಯ್ತು. ಅವಳ ಕೈಲ ಅರ್ಶಿನ ಕುಂಕುಮ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನೋಡಿದ್ರೆ ಇವಳು ಇನ್ನೂ ಬಂದಿಲ್ವಲ್ಲ, ಏನ್ ಮಾಡೋದು ಇವಾಗ? ಏನಮ್ಮ ಮಾಡೋದು? ಅರ್ಶಿನ ಕುಂಕುಮಕ್ಕೆ ಅಂತ ಬಂದವ್ರನ್ನ ಬರೀ ಕೈಯಲ್ಲಿ ಕಳ್ಸಕ್ಕಾಗತ್ತಾ? ಅಯ್ಯಯ್ಯೋ, ಆ ಥರ ಎಲ್ಲ ಕಳ್ಸಕ್ಕಾಗಲ್ಲಮ್ಮ, ತಪ್ಪಾಗುತ್ತೆ. ಒಂದ್ ಕೆಲ್ಸ ಮಾಡು, ಅವರಿಗೆಲ್ಲ ನೀನೇ ಅರ್ಶಿನ ಕುಂಕುಮ ಕೊಟ್ಬಿಡು. ಒಂದ್ ನಿಮಿಷ ಇರು. ಸರ್ಸು, ಕಾವೇರಿ ಎಲ್ಲಿದ್ದಾಳೆ ಅಂತ ಕೇಳು. ಹಾ ಸರಿ. ಯಾಕಿಷ್ಟೊತ್ತು ಮಾಡಿದ್ಲು? ಪದ್ಮಮ್ಮ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಎಲ್ಲಿ ಲಕ್ಷ್ಮಮ್ಮವ್ರು ಬರ್ಲಿಲ್ವಾ? ಆಮೇಲೆ ನಿಧಾನಕ್ಕೆ ಬರ್ತೀನಿ ಅಂದ. ಹೌದಾ, ಸರಿ. ಮತ್ತೆ ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ಹುಡುಗನ್ ಕಡೆಯವ್ರು ಬಂದಂಗಿತ್ತು. ಹೌದು, ಎದು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಎಲ್ರೂ ಬಂದಿದ್ರು. ಹೋಗ್ಲಿ ಬಿಡಿ, ಊಟ ಮಾಡ್ಕೊಂಡು ಹೋದ್ರೇನು? ಹೌದು, ಊಟ ಮಾಡ್ಕೊಂಡು ಹೋದ್ರು. ಹೌದಾ? ಎಲ್ಲಿ ಮದ್ವೆ ಹುಡುಗಿನೇ ಕಾಣಿಸ್ತಿಲ್ಲ? ಅದು ಅವಳಿಗೆ ಸ್ವಲ್ಪ ಕೆಲ್ಸ ಇತ್ತು, ಹೊರಗಡೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಮನೇಲಿಲ್ವಾ? ಆಚೆ ಹೋಗಿದ್ದಾಳ? ನಿಮಗ್ ಬುದ್ಧಿ ಇಲ್ವಾ? ಹಸಿ ಮೈಯಲ್ಲಿ ಹಾಗೆಲ್ಲ ಆಚೆ ಕಳಿಸ್ತಾರ? ಇವ್ರೆಲ್ ಕಳ್ಸಿರ್ತಾರೆ? ಅವಳೇ ಹೋಗಿರ್ತಾಳೆ. ಈಗಿನ ಕಾಲದಲ್ಲಿ ಎಲ್ ಕೇಳ್ತಾರೆ ಹೇಳಿದ ಮಾತು? ಎಲ್ರ ಮಕ್ಕಳು ಹಿಂಗೆ, ಇನ್ನೊಬ್ರು ಮಕ್ಕಳನ್ನ ದೂರಬಾರ್ದು, ಸುಮ್ಮನೆ ಇರೇ. ಕಾಲ ಬದಲಾಗಿದೆ, ನಾವು ಬದಲಾಗಬೇಕು. ಪೂರ್ಣಿ, ಇವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡಮ್ಮ. ಕಾವೇರಿ, ಕಾವೇರಿ ಬಂದ್ಲು. ಅರೆ, ಕಾವೇರಿನೇ ಬಂದ್ಬಿಟ್ಲು. ಕಾವೇರಿ, ಎಲ್ರೂ ನಿನ್ಗೋಸ್ಕರ ಒಳಗ್ ಕಾಯ್ತಿದ್ದಾರೆ, ಬಾ. ಎಲ್ಲಿ ಹೋಗಿದ್ದಮ್ಮ? ಅದು ಅವಳ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ರು. ಇಲ್ಲಿ ಸ್ವಲ್ಪ ಗಲಾಟೆ ಇತ್ತಲ್ಲ, ಅದಕ್ಕೆ ಮಾತಾಡಕಂತ ಹೊರಗಡೆ ಹೋಗಿದ್ಲು ಅಷ್ಟೇ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸಾರಿ, ಸ್ವಲ್ಪ ತಡ ಆಗೋಯ್ತು. ಪರವಾಗಿಲ್ಲ ಬಿಡಮ್ಮ. ಕಾವೇರಿ, ಅರ್ಶಿನ ಕುಂಕುಮ ಕೊಡಮ್ಮ.
ಕಾವೇರಿಗೆ ಇವಾಗ್ಲೇ ಮದ್ವೆ ಕಳೆ ಬಂದಿದೆ ಅಲ್ವೇನ್ರೆ? ಹೌದೌದು. ಈಗಷ್ಟೇ ಕೊಂಕು ಮಾತಾಡ್ತಿದ್ರು, ಇವಾಗಾಗ್ಲೇ ಬಾಯಲ್ಲಿ ಒಳ್ಳೆ ಮಾತುಗಳು ಬರ್ತಿದೆ. ಎಲು ಬಿಲ್ಲದ ನಾಲಿಗೆ.